ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಇವತ್ತು ನಿಮಗೆ ಮದುವೆ ಮನೆಯಲ್ಲಿ ಮಾಡುವಂಥ ತರಕಾರಿ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಬನ್ನಿ. ತುಂಬ ಸಿಂಪಲ್, ಮನೇಲಿ ಯಾವ ತರಕಾರಿ ಮಿಕ್ಕಿರುತ್ತೋ ಅಥವಾ ಇರುತ್ತೋ ಅದರಲ್ಲೇ ಮಾಡುವಂಥ ಸಾಂಬಾರು ಸಕ್ಕತ್ತಾಗಿರುತ್ತೆ. ಬನ್ನಿ ಇದು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಾನು ಇವಾಗ ತರಕಾರಿ ಸಾಂಬಾರಿಗೆ ಬೇಳೆನ ತೊಗರಿಬೇಳೆ ತೊಗೊಂಡಿದ್ದೀನಿ. ನೆನೆಸಿ ಆಲ್ರೆಡಿ ಇಟ್ಕೊಂಡ್ಬಿಡ್ತೀನಿ ನೋಡಿ. ಈ ಥರ ಆಲ್ರೆಡಿ ಅದು ಸ್ವಲ್ಪ ನೆಂದಿದೆ, ಈ ಥರ ನೆನೆಸ್ಕೋಬೇಕು. ಆಮೇಲೆ ಹೆಸರುಬೇಳೆ ತೊಗೊಂಡಿದ್ದೀನಿ. ನಾನು ಹೆಸರುಬೇಳೆ ಕೂಡ ನೆನೆಸಿ ಇಟ್ಕೊಂಡಿದ್ದೀನಿ. ಇಲ್ಲಿ ಸೀಮೆ ಬದನೆಕಾಯಿ, ಒಂದು ಸೀಮೆ ಬದನೆಕಾಯಿನ ಸಿಪ್ಪೆ ಚೆನ್ನಾಗಿ ತೆಗೆದುಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕ್ಯಾರೆಟು ಸ್ವಲ್ಪ ತೊಗೊಂಡಿದ್ದೀನಿ. ಒಂದೇ ಒಂದು ಕ್ಯಾರೆಟ್ ತೊಗೊಂಡು ಸಿಪ್ಪೆ ಬಿಡಿಸಿ ನೀಟಾಗಿ ಕಟ್ ಮಾಡಿ ರೌಂಡಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕ್ಯಾರೆಟ್ ಜಾಸ್ತಿ ಹಾಕಬೇಡಿ, ಸ್ವೀಟ್ ಬಂದುಬಿಡುತ್ತೆ. ಸುಮ್ಮನೆ ಕಲರ್ಫುಲ್ಲಾಗಿ ಕಾಣಿಸ್ಲಿ ಅಂತ ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ. ಬೀನ್ಸ್ ಅಷ್ಟೇ ಒಂದು 100 ಗ್ರಾಮ್ ಅಷ್ಟು ಇಲ್ಲ, ಅಷ್ಟು ಬೀನ್ಸ್ ತೊಗೊಂಡಿದ್ದೀನಿ. ಅಷ್ಟೇ ಬೀನ್ಸ್ ತೊಗೊಂಡಿರೋದು. ಇದು ಅಷ್ಟೇ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದೇ ಒಂದು ಗೆಡ್ಡೆಕೋಸು ತೊಗೊಂಡಿದ್ದೀನಿ. ಚಿಕ್ಕದಾಗಿ ಕಟ್ ಮಾಡಿ ಒಂದೇ ಒಂದು ಗೆಡ್ಡೆಕೋಸು ಇಟ್ಕೊಂಡಿದ್ದೀನಿ. ಎಲ್ಲ ತರಕಾರಿನೂ ತೊಳೆದು ಇಟ್ಕೊಂಡಿದ್ದೀನಿ. ಇದ್ರ ಜೊತೆಯಲ್ಲಿ ನಾನು ನೋಡಿ ಒಂದು ಉದ್ದುದ್ದ ಈರುಳ್ಳಿ, 2 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿ ಇಟ್ಕೊಂಡಿದ್ದೀನಿ. ಕರಿಬೇವು ಸೊಪ್ಪು ಇಟ್ಕೊಂಡಿದ್ದೀನಿ. ಮೆಂತ್ಯ ಸೊಪ್ಪು ಇಟ್ಕೊಂಡಿದ್ದೀನಿ. ಮೆಂತ್ಯ ಸೊಪ್ಪು ಆಮೇಲೆ ಹೇಳ್ತೀನಿ ಯಾತಕ್ಕೆ ಅದು ಅಂತ. ಒಂದು ಈರುಳ್ಳಿನ ಕಟ್ ಮಾಡಿ ದಪ್ಪ ಇಟ್ಕೊಂಡಿದ್ದೀನಿ. 3 ಟೊಮೊಟೊ ಇಟ್ಕೊಂಡಿದ್ದೀನಿ. 2 ನಾಟಿ ಟೊಮೊಟೊ, 1 ಫಾರಮ್ ಟೊಮೊಟೊ ಇಟ್ಕೊಂಡಿದ್ದೀನಿ. 2 ನಾಟಿ ಟೊಮೊಟೊ ನಾನು ಹಾಗೆ ಕುಕ್ಕರ್ಗೆ ಹಾಕ್ತೀನಿ. 1 ಟೊಮೊಟೊ ನಾನು ಹಾಗೆ ಹಚ್ಚಿ ಕುಕ್ಕರ್ ಒಳಗೆ ಹಾಕ್ತೀನಿ. ಬನ್ನಿ ಇವಾಗ ಏನೇನು ಹೇಗೆ ಹಾಕ್ತೀನಿ ಅನ್ನೋದನ್ನು ಆವಾಗಲೇ ತೋರಿಸ್ತೀನಿ, ಆಯಿತಾ? ಇದಿಷ್ಟು ಕೂಡ ತರಕಾರಿ ಸಾಂಬಾರಿಗೆ. ಇದು ಬಿಟ್ಟು ನಾನು ಸಾಂಬಾರು ಪುಡಿ, ಅದು ಒಗ್ಗರಣೆಗೆಲ್ಲ ಏನು ಹಾಕ್ತೀನೋ ಅದನ್ನೆಲ್ಲ ಹಾಗಾಗಿ ತೋರಿಸ್ತೀನಿ. ಬನ್ನಿ ಇವಾಗ ಕುಕ್ಕರ್ ಇಟ್ಬಿಡೋಣ. ನಾನು ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ಗೆ ಫಸ್ಟು ನಾವು ತೊಗರಿಬೇಳೆ ಹಾಕೊಂಡ್ಬಿಡೋಣ. ತೊಗರಿಬೇಳೆ ಚೆನ್ನಾಗಿರೋ ನೀರು ಅದು ನೆನೆಸಿಟ್ಕೊಂಡಿದ್ದೀನಿ. ಇದರ ಜೊತೆಯಲ್ಲಿ ನಾನು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಆ ಈರುಳ್ಳಿನ ಹಾಕೊಂಡ್ಬಿಡೋಣ. ಬೆಳ್ಳುಳ್ಳಿ ಹಾಕೊಂಡ್ಬಿಡೋಣ. ಬೆಳ್ಳುಳ್ಳಿನ ನಾನು ಇದು ಸಿಪ್ಪೆ ಎಲ್ಲ ಬಿಡಿಸಿ ಇಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಹಾಕೊಂಡ್ಬಿಡೋಣ. ಇದಕ್ಕೆ ನಾನು 2 ನಾಟಿ ಟೊಮೊಟೊ ಇಟ್ಕೊಂಡಿದ್ದಲ್ಲ, ಅದು ಕೂಡ ಹಾಕೊಂಡ್ಬಿಡೋಣ. ಇದ್ರ ಜೊತೆಯಲ್ಲಿ ಸ್ವಲ್ಪ ಅರಶಿನ ಹಾಕೊಂಡ್ಬಿಡೋಣ. ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋಣ. ಎಣ್ಣೆ ಬಿಟ್ಕೊಂಡ್ರೆ ನಮಗೆ ಉಕ್ಕಲ್ಲ ಅಂತ ಅಷ್ಟೇ. ಇವಾಗ ಸ್ವಲ್ಪ ನೀರು ಎಷ್ಟು ಬೇಕೋ ಅಷ್ಟು ಹಾಕೊಂಡ್ಬಿಡೋಣ. ಇದಕ್ಕೆ ಬೇಳೆ ಬೇಯಷ್ಟು ನೀರು ಹಾಕೊಂಡ್ಬಿಡೋಣ. ಬನ್ನಿ ಇದು ನಾವು ಗ್ಯಾಸ್ ಆನ್ ಮಾಡಿ ಕುಕ್ಕರ್ ಇಟ್ಕೊಂಡ್ಬಿಡೋಣ. ಗ್ಯಾಸ್ ಆನ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ಕುಕ್ಕರ್ನ. ಇವಾಗ ವಿಜಿಲ್ ಹಾಕೊಂಡ್ಬಿಡೋಣ. ವಿಜಿಲ್ 1 ಇಲ್ಲ 2 ವಿಜಿಲ್ ಹಾಕೊಂಡ್ಬಿಡೋಣ. ಅಷ್ಟರಲ್ಲಿ ನಾನು ನೆಕ್ಸ್ಟ್ ಒಗ್ಗರಣೆ ಕೊಟ್ಕೊತೀನಿ. ಬನ್ನಿ ಈ ವಿಜಿಲ್ ಬರೋಷ್ಟರಲ್ಲಿ ನಾನು ಒಗ್ಗರಣೆ ತೋರಿಸ್ತೀನಿ. ಅಷ್ಟರಲ್ಲಿ ಹುಣಸೆಹಣ್ಣ ನಾನು ಬಿಸಿನೀರಲ್ಲಿ ಸ್ವಲ್ಪ ಬೆಚ್ಚಗೆ ಮಾಡ್ಕೊತೀನಿ. ಹುಣಸೆಹಣ್ಣು ಬೇಗ ಕಿವುಚ್ಬೋದು. ಸ್ವಲ್ಪ ಬೆಚ್ಚಗೆ ಮಾಡ್ಕೊತಾ ಇದ್ದೀನಿ ಹುಣಸೆಹಣ್ಣು ನೀರನ್ನ. ನಾನು ಅಷ್ಟರಲ್ಲಿ ತಪ್ಪಲೆ ಇಟ್ಕೊಂಡಿದ್ದೀನಿ ಬಿಸಿ ಮಾಡೋದಕ್ಕೆ. ಈ ಕಡೆ ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರ್ ವಿಜಿಲ್ ಬರೋಷ್ಟರಲ್ಲಿ ಒಗ್ಗರಣೆ ಹಾಕ್ಕೊಂಬಿಡೋಣ. ಬನ್ನಿ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ, ಆಯಿತಾ? ಪಾತ್ರೆ ಬಿಸಿಯಾಗಿದೆ. ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಡೋಣ. ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಬ್ಯಾಡಗೆ ಮೆಣಸಿನ್ಕಾಯಿ ಹಾಕ್ಕೊಂಬಿಡೋಣ. ಸ್ವಲ್ಪ ಹಿಂಗು ಇಷ್ಟ ಇಲ್ಲದೆ ಇರೋರು ಸ್ಕಿಪ್ ಮಾಡಿ. ನಾನು ಗ್ಯಾಸ್ ಆಫ್ ಮಾಡಿಬಿಟ್ಟಿದ್ದೀನಿ ಚಟಪಟ ಅನ್ನತ್ತೆ ಅಂತ. ಕರಿಬೇವು ಸೊಪ್ಪು. ಇವಾಗ ಗ್ಯಾಸ್ ಆನ್ ಮಾಡ್ಕೊತೀನಿ. ಆಲ್ರೆಡಿ ಗ್ಯಾಸ್ ಆನ್ ಮಾಡಿದೆ. ಸಾಸಿವೆ ಹಾಕಿ ಆಫ್ ಮಾಡಿದ್ದೀನಿ. ಜೀರಿಗೆ ಮತ್ತು ಸಾಸಿವೆ ಹಾಕಿ ಆಫ್ ಮಾಡಿದ್ದೀನಿ. ತಿರ್ಗಾ ಇನ್ನೊಂದ್ಸರಿ ಗ್ಯಾಸ್ ಆನ್ ಮಾಡ್ಕೊತೀನಿ. ಬನ್ನಿ ಸ್ವಲ್ಪ ಫ್ರೈ ಆಗಬೇಕು. ಇವಾಗ ನಾವು ಈರುಳ್ಳಿನ ಚಿಕ್ಕಾಗಿ ಉದ್ದ ಕಟ್ ಮಾಡಿ ಇಟ್ಕೊಂಡಿದ್ದಲ್ಲ, ಅದು ಹಾಕೊಂಡ್ಬಿಡೋಣ. ಒಗ್ಗರಣೆನ ಜಾಸ್ತಿ ಫ್ರೈ ಮಾಡೋಕ್ಕೆ ಬಿಡಬೇಡಿ, ಸೀದೋಗ್ಬಿಡುತ್ತೆ. ನಾವು ಈರುಳ್ಳಿ ಹಾಕಿದಾಗಲೂ ಕೂಡ ಅದು ಫ್ರೈ ಆಗುತ್ತೆ ಅಲ್ವಾ, ಅದಕ್ಕೋಸ್ಕರ ಇದೊಂಚೂರು ಫ್ರೈ ಮಾಡ್ಕೊಳ್ಬಿಡೋಣ. ಆ ಕಡೆ ಕುಕ್ಕರಲ್ಲಿ ವಿಜಿಲ್ ಬರ್ತಾಯಿದೆ, ಈ ಕಡೆ ಒಗ್ಗರಣೆ ಮಾಡ್ತಾ ಇದ್ದೀನಿ. 2 ಬೇಗ ಆಗುತ್ತೆ ಅಂತ. ಆನ್ ದ ಟೈಮಲ್ಲಿ 2 ಕರೆಕ್ಟ್ ಟೈಮಿಗೆ ನಮ್ಮದು ಅಡುಗೆ ಮುಗಿಯುತ್ತೆ. ನೋಡಿ ಇಷ್ಟು ಸಾಕು. ಇಷ್ಟು ಸಾಕು, ಜಾಸ್ತಿ ಫ್ರೈ ಮಾಡಬೇಡಿ, ಚೆನ್ನಾಗಿರಲ್ಲ. ಇದಕ್ಕೆ ನಾನು ಒಂದು ಟೊಮೊಟೊ ಇಟ್ಕೊಂಡಿದ್ನಲ್ಲ, ಅದನ್ನು ಕಟ್ ಮಾಡಿ ದಪ್ಪ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಫ್ರೈ ಆಗಲಿ. ಸ್ವಲ್ಪ ಫ್ರೈ ಆಗೋಕ್ಕೆ ಬಿಟ್ಬಿಡೋಣ. ಇದು ವಿಜಿಲ್ ಬರ್ತಾಯಿದೆ. ಇನ್ನೊಂದು ವಿಜಿಲ್ ಬರಲಿ. ಅಷ್ಟರಲ್ಲಿ ನೋಡಿ
ಇದಿಷ್ಟು ಸಾಕು. ಜಾಸ್ತಿ ಟೊಮೊಟೊನೂ ಅಷ್ಟೇ ಜಾಸ್ತಿ ಫ್ರೈ ಮಾಡ್ಕೋಬಾರ್ದು. ಟೊಮೊಟೊ ಬಾಯಿಗೆ ಸಿಗಬೇಕು, ಚೆನ್ನಾಗಿರುತ್ತೆ. ನಿಮ್ಗೆ ಏನಾದರೂ ಟೊಮೊಟೊ ಸಿಗೋದು ಬೇಡ ಅಂತಂದರೆ ಟೊಮೊಟೊನ ವೇಸ್ಟ್ ಮಾಡ್ಕೊಬಿಡಿ ಆಯಿತಾ. ಟೊಮೊಟೊ ಸ್ಕಿಪ್ ಮಾಡ್ಕೊಬಿಡಿ. ಇವಾಗ ನಾನು ಹೆಸ್ರು ಬೇಳೆ ತೊಗೊಂಡಿದ್ನಲ್ಲ, ಹೆಸ್ರು ಕಾಳನ್ನ ಹಾಕೊಂಡ್ಬಿಡ್ತಾ ಇದ್ದೀನಿ. ಸೀಮೆ ಬದನೆಕಾಯಿ, ಕ್ಯಾರೆಟು, ಬೀನ್ಸು, ಗೆಡ್ಡೆಕೋಸು ಹಾಕೊಂಡ್ಬಿಟ್ಟು ಫ್ರೈ ಮಾಡ್ಕೊಂಬಿಡೋಣ. ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊಬಿಡೋಣ. ತರಕಾರಿಗೆ ಉಪ್ಪು ಸೇರ್ಬೇಕಲ್ವ, ಅದಕ್ಕೇ ಅದ್ರ ಜೊತೆಲಿ ಸ್ವಲ್ಪ ಅರಿಶಿನ ಹಾಕ್ಕೊಂಡ್ರೆ ತರಕಾರಿಗೆ ಕಲರ್ಫುಲ್ಲಾಗಿರುತ್ತೆ. ನಾವು ಸಾಂಬಾರಿಗೂ ಕೂಡ ಹಾಕ್ಕೊಂಡಿದ್ದೀವಿ, ಬಟ್ ತರಕಾರಿಗೆ ಹಾಕ್ಕೊಂಡ್ರೆ ಇನ್ನೂ ಕಲರ್ಫುಲ್ಲಾಗಿ ಚೆನ್ನಾಗಿ ಬರುತ್ತೆ ಸಾಂಬಾರು. ಇದು ಸ್ವಲ್ಪ ಚೆನ್ನಾಗಿ ಎಣ್ಣೆಲೇ ಚೆನ್ನಾಗಿ ಫ್ರೈ ಆಗಿ, ಸರಿನಾ? ಆ ಎಣ್ಣೆ ನೀರಲ್ಲೇ ಬೇಕದು. ಆ ಕಾಳು, ಹೆಸ್ರು ಕಾಳು, ಇದೆಲ್ಲ ನಾವು ಕುಕ್ಕರ್ಗೆ ಹಾಕಿಬಿಟ್ರೆ ಈ ತರಕಾರಿ ಒಂದು ನಮಗೆ ಬಾಯಿ ಸಿಗಲ್ಲ, ಎಲ್ಲ ಪೇಸ್ಟ್ ಆಗಿಬಿಡುತ್ತೆ. ನಾವು ಆ ಕುಕ್ಕರ್ ವಿಜಿಲ್ ಕಮ್ಮಿ ಆಗೋಷ್ಟರಲ್ಲಿ ಇದು ನಾವು ಮೀಡಿಯಮ್ಮಾಗಿ ಬೇಯಿಸ್ಕೊಂಬಿಡೋಣ. ನೋಡಿ, ಇಷ್ಟು ಸಾಕು ತರಕಾರಿ ಬೆಂದಿದ್ದು. ಇವಾಗ ಇದಕ್ಕೆ ನೀರು ಹಾಕ್ಕೊಂಬಿಡೋಣ. ನೀರು ಹಾಕಿ ಸ್ವಲ್ಪ ಚೆನ್ನಾಗಿ ಬೇಯಿಸೋಣ. ಇದು ತಟ್ಟೆ ಮುಚ್ಚಿಬಿಡೋಣ, ಚೆನ್ನಾಗಿ ಬೇಯಲಿ. ಅಷ್ಟರಲ್ಲಿ ಒಂದು 5 ನಿಮಿಷ ಬಿಟ್ಬಿಡೋಣ. ನೋಡಿ, ತರಕಾರಿ ಬೇಯ್ತಾ ಇದೆ. ಇವಾಗ ಇದಕ್ಕೆ ನಾವು ಬೇಳೆ ಬೇಯಿಸ್ಕೊಂಡಿದ್ವಲ್ಲ ಅದು ಹಾಕ್ಕೊಂಡ್ಬಿಡೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಮೀಡಿಯಮ್ಮಾಗಿ ಬಂದಿದೆ. ತುಂಬ ಮುದ್ದೆನೂ ಆಗಿಲ್ಲ, ಬೇಳೆ ತುಂಬ ಏನಂತಾರೆ ಗಟ್ಟಿಯಾಗಿಲ್ಲ, ಈ ಥರನೇ ಇರಬೇಕು ಮೀಡಿಯಮ್ಮಾಗಿ. ಇವಾಗ ನಾವು ಸಾಂಬಾರಿಗೆ ಹಾಕ್ಕೊಂಬಿಡೋಣ. ಬೇಕು ಅಂದರೆ ನೀವು ಈ ಥರ ಗೊಟ್ಟಣಿಯಲ್ಲಿ ಗೊಟಾಯಿಸ್ಕೋಬೋದು, ಬೇಳೆ ಇಷ್ಟ ಇಲ್ಲದಿರೋರು. ಇವಾಗ ನಾವು ಆ ತರಕಾರಿ ಸಾಂಬಾರಿಗೆ ಹಾಕ್ಕೊಂಬಿಡೋಣ. ಬನ್ನಿ, ತರಕಾರಿ ಬೇಯ್ತಾ ಇದೆಯಲ್ಲ, ಆ ತರಕಾರಿಗೆ ಹಾಕ್ಕೊಂಬಿಡೋಣ. ನೋಡಿ ಬೇಯ್ತಾ ಇದೆ. ಇದಕ್ಕೆ ಈ ಬೇಳೆ ನಾವು ಬೇಯಿಸ್ಕೊಂಡಿದ್ವಲ್ಲ ಆ ನೀರು ಹಾಕ್ಕೊಂಬಿಡೋಣ. ಮೆಂತ್ಯ ಸೊಪ್ಪು ಇಟ್ಕೊಂಡಿದ್ನಲ್ಲ, ಮೆಂತ್ಯ ಸೊಪ್ಪು ಹಾಕ್ಕೊಂಬಿಡೋಣ. ಬೆಲ್ಲ ಇಟ್ಕೊಂಡಿದ್ದೀನಿ. ಇದಕ್ಕೆ ಬೆಲ್ಲ ನೋಡಿ ಇಷ್ಟಪ್ಪ ಇಟ್ಕೊಂಡಿದ್ದೀನಿ. ನಿಮ್ಗೆ ಬೆಲ್ಲ ಏನಾದರೂ ಇಷ್ಟ ಇಲ್ಲ ಅಂದರೆ ಬೆಲ್ಲನ ಸ್ಕಿಪ್ ಮಾಡ್ಕೊಬಿಡಿ ಆಯಿತಾ. ನಾನು ಇದು ಮನೆಯಲ್ಲೇ ಮಾಡಿರೋಂಥ ಸಾಂಬಾರು ಪುಡಿ, ಇದು 2.5 ಸ್ಪೂನ್ ಹಾಕ್ಕೊಂಡಿದ್ದೀನಿ. ನೀವು ಯಾವ ಸಾಂಬಾರು ಪುಡಿ ಯೂಸ್ ಮಾಡ್ತೀರೋ ಅದು ನೋಡ್ಕೊಂಡು ಹಾಕ್ಕೊಳ್ಳಿ. ಇದಕ್ಕೆ ನಾನು ಹುಣಸೆಹಣ್ಣು ಚೆನ್ನಾಗಿ ಕಿವುಚಿ ಇಟ್ಕೊಂಡಿದ್ದೀನಿ. ಬಿಸಿನೀರಲ್ಲಿ ಹಾಕಿ ನೆನೆಸಿದ್ನಲ್ಲ, ತೋರಿಸಿದ್ನಲ್ಲ, ಅದನ್ನು ಕೂಡ ಹಾಕ್ಕೊಂಬಿಡೋಣ. ಹುಳಿ, ಉಪ್ಪು, ಖಾರ ಎಲ್ಲ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ಇದೊಂದು ಕುದಿ ಬರಲಿ ಚೆನ್ನಾಗಿ, ಸ್ವಲ್ಪ ಅಳ್ಳಾಡ್ಸೋಣ. ಇದಕ್ಕೆ ಸ್ವಲ್ಪ ನನಗೆ ಉಪ್ಪು ಕಮ್ಮಿ ಅನ್ನಿಸ್ತು, ಒಂಚೂರು ಉಪ್ಪು ಹಾಕ್ಕೊತಾ ಇದ್ದೀನಿ. ನೋಡಿ, ಆಲ್ರೆಡಿ ನಾವು ತರಕಾರಿನ ಚೆನ್ನಾಗಿ ಒಗ್ಗರಣೆಲ್ಲೇ ಬೇಯಿಸಿದ್ದೀವಿ. ಹೆಸ್ರು ಕಾಳು ಅಷ್ಟೇ ಚೆನ್ನಾಗಿ ಬೆಂದಿದೆ. ಇವಾಗ ತರಕಾರಿ ಒಂದು ಕುದಿ ಬಂದರೆ ಸಾಕು, ಎಷ್ಟು ಚೆನ್ನಾಗಾಗಿದೆ ನೋಡಿ. ನಿಮ್ಗೆ ಏನಾದರೂ ಗಟ್ಟಿ ಅನಿಸುತ್ತೆ ಅಂದರೆ ನೀರು ಹಾಕ್ಕೊಳ್ಳಿ. ನೀರಾಗಿತ್ತು ಅಂದರೆ ಸ್ವಲ್ಪ ಚೆನ್ನಾಗಿ ಕುದಿಸಿ ಅದಾಗದೆ ಗಟ್ಟಿಗಾಗುತ್ತೆ. ಯಾಕಂದರೆ ನಾವು ಬೇಳೆ ಹಾಕಿರ್ತೀವಲ್ಲ, ಈ ಥರ ತರಕಾರಿ ಹಾಕಿ ಜಾಸ್ತಿ ಸಾಂಬಾರು ಮಾಡಿದ್ರೆ ಎಷ್ಟು ಜನ ಬೇಕಾದ್ರೂ ತಿನ್ಬೋದು. ಅನ್ನ, ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಆಹಾ, ಸೇಮ್ ಮದುವೆ ಮನೇಲೂ ಹೀಗೆ ಮಾಡೋದು, ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ ಆಯಿತಾ. ಈ ಸ್ವಲ್ಪ ಕುದಿಯೋಕ್ಕೆ ಬಿಟ್ಬಿಡ್ತೀನಿ. ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಇದೊಂದು ಕುದಿ ಬರಲಿ, ಕುದಿಯೋಕ್ಕೆ ಬಿಟ್ಬಿಡ್ತೀನಿ. ಬನ್ನಿ, ಇವಾಗ ಸಾರು ಕುದೀತಾ ಇದೆ ನೋಡಿ. ಫೈನಲಿ ಸಾಂಬಾರು ರೆಡಿ ಆಯಿತು. ಎಷ್ಟು ಚೆನ್ನಾಗಿ ಆಗ್ತಾಯಿದೆ ಅಂದರೆ ಆಹಾ, ಮನೆಯೆಲ್ಲ ಸ್ಮೆಲ್ಲು ಘಮ ಅಂತ ಇದೆ. ನನ್ನ ಮಕ್ಕಳು ಆಗಲೇ ಹಾಕ್ಕೊಂಡು ತಿಂತಾಯಿದ್ದಾರೆ. ಸಕ್ಕತ್ತಾಗಿದೆ ಮಾತ್ರ ಈ ಸಾಂಬಾರು ರೆಸಿಪಿನ ಫುಲ್ ಎಂಡ್ವರೆಗೂ ನೋಡಿ. ಇಲ್ಲ ಅಂತಂದರೆ ಒಂದು ಮಿಸ್ ಆಯಿತು ಅಂದರೆ ಸಾಂಬಾರು ಚೆನ್ನಾಗಿರಲ್ಲ ಆಯಿತಾ. ತುಂಬ ಸಿಂಪಲಾಗಿ ಮಾಡಿದ್ದೀನಿ. ಏನು ತರಕಾರಿ ಇದೆಯೋ ಅಷ್ಟೇ ತರಕಾರಿಲಿ ಹಾಕಿ ಕೂಡ ಮಾಡ್ಬೋದು. ಇದೇ ತರಕಾರಿ ಬೇಕು, ಅದೇ ತರಕಾರಿ ಬೇಕು ಅಂತ ಏನೂ ಇಲ್ಲ, ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ ಆಯಿತಾ. ಬನ್ನಿ, ಇವಾಗ ಅನ್ನಕ್ಕೆ ಹಾಕ್ಕೊಂಡು ಸರ್ವ್ ಮಾಡಿ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ ಅಂದರೆ ಆಹಾ, ಸಾಂಬಾರು ಘಮ ಅಂತ ಇದೆ ನೋಡಿ. ಎಷ್ಟು ಸಕ್ಕತ್ತಾಗಿ ತರಕಾರಿನೂ ಅಷ್ಟೇ ಎಲ್ಲ ಮೀಡಿಯಮ್ಮಾಗಿ ಬೆಂದಿದೆ. ಒಂದು ಹೆಸ್ರು ಕಾಳು ಇರ್ಬೋದು, ತೊಗರಿಬೇಳೆ ಇರ್ಬೋದು, ಕ್ಯಾರೆಟು, ತರಕಾರಿ ಪ್ರತಿಯೊಂದು ಅಷ್ಟೇ ಮೀಡಿಯಮ್ಮಾಗಿ ಬೇಯಿಸಿದ್ದೀನಿ. ಸಕ್ಕತ್ತಾಗಿದೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಸೇಮ್ ಮದುವೆ ಮನೆಯಲ್ಲೂ ಹೀಗೆ ಮಾಡೋದು, ತುಂಬ ಚೆನ್ನಾಗಿರುತ್ತೆ. ಅನ್ನ ಬಿಸಿ ಅನ್ನ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ
ಅದ್ರ ಮಜಾನೇ ಬೇರೆ, ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ಬನ್ನಿ ಇವಾಗ ನಾನು ಸರ್ವ್ ಮಾಡಿ ತೋರಿಸ್ತೀನಿ. ಬನ್ನಿ ಬನ್ನಿ. ಬಿಸಿ ಅನ್ನ ರೆಡಿಯಾಗಿದೆ. ಬಿಸಿ ಅನ್ನಕ್ಕೆ ತರಕಾರಿ ಸಾಂಬಾರು ಹಾಕ್ಕೊಂಡು ತಿಂತಾಯಿದ್ರೆ ಆಹಾ ನೋಡಿ, ಆ ಕ್ಯಾಮ್ರಾಗೆ ಹೊಗೆ ಹೆಂಗೆ ಹೋಗ್ತಾಯಿದೆ. ತೆಳ್ಳಗೆ ತಿನ್ನಬೇಕು ಇದು, ಸಾಂಬಾರು ಹಾಕ್ಕೊಂಡು ತೆಳ್ಳಗೆ ತಿಂತಾಯಿದ್ರೆ ಮಜಾನೇ ಬೇರೆ, ಸಕ್ಕತ್ತಾಗಿರುತ್ತೆ. ಹಾಗೆ ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡ್ಬಿಡ್ತೀನಿ ಆಯಿತಾ. ತುಪ್ಪ ಹಾಕ್ಕೊಂಡು ತಿನ್ನಬೇಕು, ಸೂಪರಾಗಿರುತ್ತೆ. ಇದೊಂದು ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇದೇ ರೀತಿ ನನಗೆ ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು, ಬಾಯ್. ಆಹಾ, ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಸೂಪರಾಗಿರುತ್ತೆ. ಬಿಸಿ ಇದೆ, ಸಕ್ಕತ್ತಾಗಿದೆ ನೋಡಿ, ತೆಳ್ಳಗೆ ಎಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಇದಕ್ಕೆ ಸ್ವಲ್ಪ ಸಿಹಿ ಕುಂಬಳಕಾಯಿ ಇರಬೇಕಾಯ್ತು, ಇನ್ನೂ ಚೆನ್ನಾಗಿರ್ತಾಯಿತ್ತು, ಮಿಸ್ ಆಯಿತು. ಸೂಪರಾಗಿದೆ, ಸಿಹಿ ಸಿಹಿ, ಖಾರ ಖಾರ, ತುಂಬ ಚೆನ್ನಾಗಿದೆ. ಇಷ್ಟೋ ತನಕ ನನ್ನ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು, ಬಾಯ್.